ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದೇ ಬರುವ ಬುಧವಾರ ಅಂದರೆ ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಇದೆ. ಹಾಗಾದರೆ ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆ ಎಂದ್ರೇನು, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಿಸ್ಬೋದು ಅಂತ ನೋಡೋಣ. ಆಷಾಢ ಮಾಸದ ಅಮಾವಾಸ್ಯೆ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ. ಈ ವ್ರತಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವನ ವ್ರತ, ಭೀಮನ ಅಮಾವಾಸ್ಯೆ ಎಂಬ ಹಲವಾರು ಹೆಸರುಗಳಿವೆ. ದೀಪಸ್ತಂಭ ಎಂದರೆ ದೀಪದ ಕಂಬ ಎಂಬ ಅರ್ಥ, ಜ್ಯೋತಿ ಎಂದರೆ ಬೆಳಕು ಎಂದು ಅರ್ಥ ನಮಗೆಲ್ಲರಿಗೂ ಗೊತ್ತಿದೆ. ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂದರ್ಥ. ಪತಿ ಸಂಜೀವಿನಿ ಎಂದರೆ ಇರುವ ಪತಿಗೆ ಪುನಃ ಜೀವ ಬರುವುದು ಎಂಬ ಅರ್ಥವಾಗಿದೆ. ಈ ವ್ರತವನ್ನು ಗೃಹಿಣಿಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಚರಿಸಿದರೆ ಕನ್ಯೆಯರು ವಿವಾಹಕ್ಕೂ ಮುಂಚೆ ಉತ್ತಮವಾದಂತಹ ಭೀಮನಂತಹ ಪತಿ ಸಿಗಲೆಂದು ಈ ವ್ರತವನ್ನು ಆಚರಿಸ್ತಾರೆ ಎಂಬ ನಂಬಿಕೆಯೂ ಇದೆ. ಹಾಗಾದರೆ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಿಸೋದು? ಈಗ ಎಲ್ಲರೂ ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅಥವಾ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಸಿಂಪಲ್ ಆಗಿ ಇದನ್ನು ಹೇಗೆ ಆಚರಿಸ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಮನೆಗಳನ್ನೆಲ್ಲ ಶುಭ್ರ ಮಾಡ್ಕೋಬೇಕು. ಈ ರೀತಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ರಂಗೋಲಿಗಳನ್ನ ಹಾಕಿ ದೇವರಲ್ಲಿ ಈ ರೀತಿ ಒಂದು ಪ್ಲೇಟನ್ನು ಇಟ್ಟು ಅಥವಾ ಒಂದು ಮಣೆಯನ್ನು ಅಥವಾ ಮರದ ಒಂದು ಹಾಸಿಗೆಯನ್ನು ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದಕ್ಕೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ನಾವು 2 ದೀಪಗಳನ್ನ ಇಡಬೇಕಾಗತ್ತೆ. ಶುದ್ಧವಾಗಿರುವಂತಹ ಯಾವುದೇ ಹಿತ್ತಾಳೆ ಇರ್ಬೋದು, ಮಣ್ಣಿನ ದೀಪ ಇರ್ಬೋದು ಅಥವಾ ಬೆಳ್ಳಿಯ ಯಾವುದೇ 2 ದೀಪಗಳನ್ನು ಇಡಬೇಕು. ಈ 2 ದೀಪಗಳನ್ನು ಶಿವ ಪಾರ್ವತಿ ಎಂದು ಬಿಂಬಿಸಲಾಗುತ್ತೆ. ಅಲ್ಲಿ ಅಕ್ಕಿಯನ್ನು ಹರವಿ ಅದರ ಮೇಲೆ ವಿಳ್ಯದೆಲೆಗಳನ್ನು ಇಟ್ಟು ಒಂದೊಂದು ದೀಪಗಳನ್ನು ತುಪ್ಪದಿಂದ ಆದರೂ ಹಚ್ಬೋದು, ಎಣ್ಣೆಯಿಂದ ಆದರೂ ಹಚ್ಬೋದು. ಈ ರೀತಿ ದೀಪವನ್ನು ಮೂಡಿಸಬೇಕಾಗತ್ತೆ. ಅದಕ್ಕೆ ಅರಿಶಿಣ, ಕುಂಕುಮ, ಹೂಗಳನ್ನೆಲ್ಲ ಹಾಕಿ ಅದಕ್ಕೆ ಒಂದು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ. ಅದಕ್ಕೂ ಈ ಪೂಜೆಯನ್ನು ಮಾಡುವ ಮುಂಚೆ ಗಣಪತಿಯ ಪೂಜೆಯನ್ನು ಮೊದಲು ಮಾಡಬೇಕಾಗತ್ತೆ. ಯಾಕಂತಂದರೆ ವಿಘ್ನ ವಿನಾಶಕ ಯಾವುದೇ ಒಂದು ಪೂಜೆ ಆಗೋದ್ರ ಮೊದಲು ಗಣೇಶನನ್ನು ಪೂಜೆಯನ್ನು ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡೋದು ವಾಡಿಕೆ. ಅದಕ್ಕೋಸ್ಕರ ಗಣಪತಿ ಪೂಜೆಯನ್ನು ಮಾಡಿದ ನಂತರ ಈ ರೀತಿ ಪೂಜೆಗಳನ್ನು ಮಾಡಬೇಕು. ನೆಕ್ಸ್ಟು ಈ ಶುಭ್ರವಾಗಿ ಇಟ್ಟಿರುವಂತಹ ದೀಪಕ್ಕೆ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ನೀರಿನಿಂದ ಒದ್ದೆ ಮಾಡಿದಂತಹ ದಾರಗಳನ್ನು ಕಟ್ಕೋಬೇಕಾಗತ್ತೆ. ಈ ದೀಪಗಳಿಗೆ ಉಮಾಮಹೇಶ್ವರರನ್ನು ಆವಾಹನೆ ಮಾಡಬೇಕು. 9 ಎಳೆಯ ಗಂಟಿನಿಂದ ಕೂಡಿದ ದಾರವನ್ನು ಕಟ್ಟಿ ಕಂಕಣ ಇಟ್ಟು ಪೂಜಿಸಬೇಕಾಗತ್ತೆ. ಪೂಜೆಯ ನಂತರ ಈ ಕಂಕಣವನ್ನು ಗೃಹಿಣಿಯರು ಅಥವಾ ಪೂಜೆ ಮಾಡಿದವರು ಕಟ್ಕೊಂಡು ಗಂಡನ ಪಾದಪೂಜೆಗೆ ಇದನ್ನು ಕಟ್ಕೊಂಡು ಗಂಡನ ಪಾದಪೂಜೆಯನ್ನು ಮಾಡಬೇಕಾಗತ್ತೆ. ಈ ಪೂಜೆ ಎಲ್ಲ ಮುಗಿದ ನಂತರ ದೀಪವನ್ನು ಹಚ್ಚುವ ವೇಳೆ ಶ್ಲೋಕಗಳು, ಅಷ್ಟೋತ್ತರಗಳನ್ನ ಪಠಿಸ್ಬೋದು. ಅನ್ನ, ಪಾಯಸ, ಹೋಳಿಗೆ, ಬಾಳೆಹಣ್ಣುಗಳನ್ನಿಟ್ಟು ಕೂಡ ಸಿಂಪಲ್ಲಾಗಿ ನಾವು ಪೂಜೆಯನ್ನು ಮಾಡ್ಬೋದು. ಈ ವ್ರತಕ್ಕೆ ಪತಿ ಸಂಜೀವಿನ ವ್ರತ ಎಂಬ ಹೆಸರು ಬರಲು ಒಂದು ಸಣ್ಣ ಕಥೆ ಇದೆ. ಪೂರ್ವಕಾಲದಲ್ಲಿ ಸೌರಾಷ್ಟ್ರ ಎಂಬ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರ್ತಾನೆ. ಅವನ ಮಗ ಜಯಶೇಖರನು ಚಿಕ್ಕ ವಯಸ್ಸಿನಲ್ಲಿ ಅಸುನೀಗ್ತಾನೆ. ಆಗ ರಾಜನು ಮೃತ ಶರೀರಕ್ಕೆ ಕನ್ಯೆ ಬೇಕೆಂದು ಡಂಗೂರ ಹೊಡಿಸ್ತಾರೆ. ಆ ಶವವನ್ನು ವಿವಾಹ ಆದವರಿಗೆ, ಅಂದರೆ ಅವನು ಸತ್ತೋಗಿರ್ತಾನಲ್ಲ, ಆ ಶವವನ್ನು ವಿವಾಹ ಆದವರಿಗೆ ಅರ್ಧ ರಾಜ್ಯವನ್ನು ಕೊಡುವೆನೆಂದು ಘೋಷಿಸ್ತಾನೆ. ಇದನ್ನು ತಿಳಿದಂತಹ ಮಾಧವ ಶರ್ಮ ತನ್ನ ಮಗಳನ್ನು ವಿವಾಹಕ್ಕೆ ಒಪ್ಪಿಸ್ತಾರೆ. ಆ ಮಳೆಯ ಕಾರಣ ಅವನು ಉರಿಯುತ್ತಿದ್ದ ಚಿತೆ ನಂದಿ ಹೋಗುತ್ತೆ. ಪತಿಯನ್ನು ಬದುಕಿಸಿಕೊಡುವಂಥ ಪರಮೇಶ್ವರನ ಪರಿಪರಿಯಾಗಿ ಬೇಡಿಕೊಂಡಾಗ ಪ್ರತ್ಯಕ್ಷನಾದ ಪರಮಶಿವ ಈ ವ್ರತದ ಬಗ್ಗೆ ತಿಳಿಸ್ತಾರೆ. ಆಗ ಆಕೆ ಈ ಪೂಜೆಯನ್ನು ಮಾಡಿ ಪತಿಯನ್ನು ಬದುಕಿಸಿಕೊಳ್ತಾಳೆ. ಈ ಕಾರಣದಿಂದಲೇ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತೂ ಕರೆಯಲಾಗುತ್ತೆ. ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಈ ವ್ರತವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಸ್ಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.